ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಈಶ್ವರಿ ಕುಕಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತೊಂದು ತುಂಬ ಆರೋಗ್ಯಕರವಾದಂತಹ ನಮ್ಮ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇರುವಂತಹ ಹಾಗೇನೆ ಇದನ್ನು ದೊಡ್ಡವರು ಹಾಗೆ ಚಿಕ್ಕವರು ಎಲ್ಲರೂ ಕೂಡ ಸೇವಿಸ್ಬೋದು. ಇದು ಒಂದು ಅಗಸೆ ಬೀಜದ ಚಟ್ನಿ ಪೌಡರ್. ನಾನು ಉತ್ತರ ಕರ್ನಾಟಕದ ಅಗಸೆ ಬೀಜದ ಚಟ್ನಿ ಪೌಡರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ನಾನಿಲ್ಲಿ 1 ಬೌಲ್ನಷ್ಟು ಅಗಸೆ ಬೀಜನ ತಗೊಂಡಿದ್ದೀನಿ. ನೋಡಿ, 1 ಬೌಲ್ನಷ್ಟು ಅಗಸೆ ಬೀಜನ ತಗೊಂಡು ನಾನಿಲ್ಲಿ ಕಬ್ಬಿಣದ ತವೆನ ಇಟ್ಕೊಂಡು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಕಬ್ಬಿಣದ ತವೆನಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಆ ಕಾರಣಕ್ಕೆ ನಾನು ಕಬ್ಬಿಣದ ತವೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಆರೋಗ್ಯಕ್ಕೆ ತುಂಬ ಲಾಭಗಳು ಇದ್ದಾವೆ. ಕಬ್ಬಿಣದ ಪಾತ್ರೆಯಲ್ಲಿ ಅಡುಗೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಕಬ್ಬಿನಾಂಶ ಕಡಿಮೆ ಇರುತ್ತೆ. ಆ ಕಾರಣಕ್ಕೆ ಕಬ್ಬಿಣದ ಪಾತ್ರೆಯಲ್ಲಿ ಅಡುಗೆ ಮಾಡೋದ್ರಿಂದ ನಮಗೆ ಅದರ ಮುಖಾಂತರ ಕಬ್ಬಿನಾಂಶ ನಮ್ಮ ದೇಹದಲ್ಲಿ ಶೇಖರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಕಬ್ಬಿನ ಪಾತ್ರೆಯಲ್ಲಿ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ. ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಅದು ಚಟಪಟ ಅಂತ ಸಿಡಿಯುತ್ತೆ. ಹಾಗೆ ಸ್ವಲ್ಪ ಕಡಲೆಪುರಿ ಥರ ಉಬ್ಕೊಂಡಿರುತ್ತೆ. ಮತ್ತು ಕಲರು ಕೂಡ ಚೇಂಜ್ ಆಗಿರುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡೆ ಇದನ್ನು ಸ್ವಲ್ಪನೂ ಕೈ ಬಿಡ್ದಂಗೆ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ನಾನು ಒಟ್ಟಿಗೆ ಎಲ್ಲವನ್ನು ಹಾಕ್ಕೊಂಡಿರಲಿಲ್ಲ, ಸಿಡಿಯುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೆ. ನೋಡಿ, ಇದು ನಾವು ಫ್ರೈ ಮಾಡಿರೋದು ಮತ್ತು ಫ್ರೈ ಮಾಡದೇ ಇರೋದು ಎರಡನ್ನೂ ಕೂಡ ನಿಮಗೆ ನಾನು ತೋರಿಸ್ತೀನಿ. ಕಲರಲ್ಲೇ ನಿಮಗೆ ಗೊತ್ತಾಗಿರುತ್ತೆ ಫ್ರೈ ಯಾವುದು. ನೋಡಿ, ಇದು ಫ್ರೈ ಮಾಡದೇ ಇರೋದು, ಅದು ಫ್ರೈ ಮಾಡಿರೋದು. ನೋಡಿ ಕಲರ್ ಹೇಗೆ, ಅದು ಕಪ್ಪು ಬಣ್ಣಕ್ಕೆ ತಿರುಗಿದೆ, ಇದು ಕೆಂಪು ಬಣ್ಣದಲ್ಲಿದೆ. ಇಷ್ಟ ಆದರೆ ಫ್ರೈ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಇನ್ನೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಫ್ರೈ ಮಾಡಿರುವಂತಹ ಅಗಸೆ ಬೀಜನ 1-2 ಕಾಳು ನೀವು ಬಾಯಲ್ಲಿ ಹಾಕ್ಕೊಂಡು ನೋಡಿ. ಅದು ಪೌಡ್ರ್ ಆಗುತ್ತೆ, ಲೋಳೆ ಬರಲ್ಲ. ಪೌಡ್ರ್ ಆಗಿಬಿಟ್ರೆ ಕಂಪ್ಲೀಟಾಗಿ ರೆಡಿಯಾಗಿದೆ ಅಂತ ಅರ್ಥ. ನಾನು ಅದೇ ರೀತಿ ಇದನ್ನು ಕೂಡ ಫ್ರೈ ಮಾಡಿದ್ದೀನಿ. ಗ್ಯಾಸ್ ಫ್ಲೇಮ್ನ ಲೋನಲ್ಲೇ ಇಟ್ಕೊಂಡು ಒಂದು ಬಟ್ಟೆ ಸಹಾಯದಿಂದನೂ ನೀವು ಫ್ರೈ ಮಾಡ್ಬೋದು. ಅದು ಚಟಪಟ ಅಂತ ಸಿಡಿಯುತ್ತಾ ಇರುತ್ತೆ. ಹೊಸಬ್ರಿಗಾದ್ರಿಗೆ ಅದನ್ನು ಬಟ್ಟೆನ ಅಗಲವಾಗಿ ಅದ್ರ ಮೇಲೆ ಹಾಕ್ಕೊಂಡು ಹಾಗೆ ಅದನ್ನು ರೊಟೇಟ್ ಮಾಡಿಬಿಟ್ರೆ ಫ್ರೈ ಆಗುತ್ತೆ. ರೂಢಿ ಇರೋದಾದರೆ ಏನಾಗಲ್ಲ. ನೋಡಿ, ಈ ಥರ ಬಟ್ಟೆಯಿಂದ ಅದನ್ನು ಮುಚ್ಚಿಬಿಟ್ಟು ಈಗ ಸ್ಕ್ರೋಲ್ ಮಾಡಿದ್ರೆ ಅದು ಫ್ರೈ ಆಗುತ್ತೆ. ಇದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ಸ್ ಇದ್ದಾವೆ. ಹೇರ್ ಫಾಲ್ ಆಗ್ತಿದ್ರೆ ಈ ಥರ ನೀವು ಅಗಸೆ ಬೀಜನ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರಿದ್ದರೆ ಅಗಸೆ ಬೀಜ ಯೂಸ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಕಡಿಮೆ ಆಗುತ್ತೆ. ನಮ್ಮ ಜೀರ್ಣಶಕ್ತಿಗೂ ತುಂಬ ಒಳ್ಳೆಯದು, ಆರೋಗ್ಯನೂ ತುಂಬ ಸುಧಾರಿಸುತ್ತೆ. ನಮ್ಮ ಹೃದಯಕ್ಕೆ ತುಂಬ ಒಳ್ಳೆಯದಿದು ಅಗಸೆ ಬೀಜ. ನೋಡಿ, ಇವಾಗ ಕಂಪ್ಲೀಟಾಗಿ ಫ್ರೈ ಆಗಿದೆ. ಇದು ಕೂಲ್ ಆಗ್ಲಿಕ್ಕೆ ಬಿಡಬೇಕಾಗುತ್ತೆ ನಾವು. ಕೂಲ್ ಆದಮೇಲೆ ನಾನು ಎಲ್ಲವನ್ನು ಚಟ್ನಿ ಪೌಡ್ರನ್ನ ಮಾಡಲ್ಲ. ಒಂದು ಸ್ವಲ್ಪ ಇದನ್ನು ಹಾಗೆ ಬರೀ ಅಗಸೆ ಪೌಡ್ರನ್ನ ಮಾಡಿ ಸೈಡಲ್ಲಿ ಎತ್ತಿಟ್ಕೋತೀನಿ. ಒಂದು ಚೂರು ಉಪ್ಪು ಹಾಕ್ತೀನಿ, ಅದಕ್ಕೆ ಹಾಕಿಬಿಟ್ಟು ಇದನ್ನು ಪ್ಲೇನಾಗಿ ಪೌಡ್ರ್ ಮಾಡ್ಕೊಳ್ತೀನಿ. ಯಾಕಂತ ನಾನು ಹೇಳ್ತೀನಿ. ನೋಡಿ, ಇವಾಗ ಇದು ಪೌಡ್ರ್ ರೆಡಿಯಾಗಿದೆ. ಈ ಪೌಡ್ರನ್ನ ಪ್ರತಿದಿನ ಬೆಳಗ್ಗೆ ತಿಂಡಿ ಆದ ನಂತರ 1 ಸ್ಪೂನ್ನಷ್ಟು ನಾವು ತಿನ್ನೋದ್ರಿಂದ, ಪ್ರತಿದಿನ ಇದನ್ನು 1 ಸ್ಪೂನು ಬೆಳಗ್ಗೆ ತಿಂಡಿ ಆದ ನಂತರ ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬ ಸುಧಾರಣೆ ಆಗುತ್ತೆ. ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಆ ಕಾರಣಕ್ಕೆ ಇದನ್ನು ತಿನ್ನೋಕ್ಕೆ ಯಾರಿಗೆ ಆಗಲ್ವೋ ಮಧ್ಯಾಹ್ನ ಊಟದ ನಂತರ ಮಜ್ಜಿಗೆನಲ್ಲಿ 1 ಸ್ಪೂನ್ನಷ್ಟು ಇದನ್ನು ಬೆರೆಸ್ಕೊಂಡು ಕುಡಿಬೋದು. ಇದು ಏಜ್ ಆದವ್ರಿಗೆ ಮೊಣಕಾಲಲ್ಲಿ ಜೆಲ್ ಕಂಟೆಂಟ್ ಕಡಿಮೆ ಆಗಿರುತ್ತೆ. ನಾವು ಇವಾಗಿಂದನೇ ಇದನ್ನು ಸೇವಿಸ್ತಾ ಬಂದರೆ ಮುಂದೆ ನಮಗೆ ಏಜ್ ಆದಮೇಲೆ ಯಾವುದೇ ರೀತಿ ತೊಂದರೆ ಇರಲ್ಲ. ಆ ಕಾರಣಕ್ಕೆ ನಾನು ಇದನ್ನು ಯೂಸ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಮತ್ತೆ ನೆಕ್ಸ್ಟು ಚಟ್ನಿ ಮಾಡೋಕ್ಕೆ ಮಿಕ್ಕಿರುವಂಥ ಅಗಸೆ ಮತ್ತು ಉಪ್ಪನ್ನು ಹಾಕಿದ್ದೀನಿ. ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬರ್ತಾಯಿದ್ದೀನಿ. ನಂತರ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಖಾರದ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ನೀವು ಒಣಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಬೋದು. ಕರಿಬೇವಿನ ಸೊಪ್ಪನ್ನು ಧಾರಾಳವಾಗಿ ಹಾಕಿ, ನಂತರ ನಾನು ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಹಾಗೆ ಬಳಕೆ ಮಾಡಿಬಿಟ್ಟು ಹಾಕಿದ್ದೀನಿ, ಸಿಪ್ಪೆ ಏನು ಬಿಡಿಸಿಲ್ಲ. ನೋಡಿ, ಈಗ ಅದ್ಭುತವಾದಂತಹ ಚಟ್ನಿ ಪೌಡ್ರ್ ಕೂಡ ರೆಡಿಯಾಗಿದೆ. ನೋಡಿ, ಇದನ್ನು
ತರಿ ತರಿಯಾಗೂ ಇಲ್ಲ, ನೈಸಾಗೂ ಇಲ್ಲ, ಮೀಡಿಯಮ್ ಆಗಿರಲಿ. ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಇಷ್ಟಿದ್ರೆ ಸಾಕು. ಇದನ್ನು ಬಿಸಿ ಬಿಸಿ ಅನ್ನ, ರೊಟ್ಟಿ, ಚಪಾತಿ ಹಾಗೆ ದೋಸೆ ಅದಕ್ಕೂ ಕೂಡ ಇದನ್ನು ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಅದ್ಭುತವಾಗಿರುತ್ತೆ. ಆರೋಗ್ಯದ ಲಾಭಗಳು ತುಂಬ ಇದ್ದಾವೆ. ಎಲ್ಲರೂ ಕೂಡ ಒಂದ್ಸರಿ ಇದನ್ನು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.